ಕುಂಭರಾಶಿಯವರಿಗೆ ಸೂಪರ್ ಅವಕಾಶ. ನಿಮ್ಮೊಳಗಿನ ಗುಪ್ತ ಶಕ್ತಿ ಗೊತ್ತಾದ್ರೆ ಜೀವನವೇ ಬದಲಾಗುತ್ತದೆ. ಆರಂಭ. ಗಮನ ಸೆಳೆಯುವ ಮಾತು. ಕುಂಭರಾಶಿಯವರೇ, ಈ ವಿಡಿಯೋ ನಿಮ್ಮಿಗಾಗಿ. ಇವತ್ತು ನಾನು ಹೇಳೋ ವಿಷಯ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುವ ಶಕ್ತಿಯಿರುತ್ತದೆ. ನಿಮ್ಮೊಳಗೆ ಇರುವ ಒಂದು ಗುಣ ನಿಮಗೆ ಗೊತ್ತಿಲ್ಲ. ಆ ಗುಣ ಗೊತ್ತಾದ್ರೆ ನೀವು ತೆಗೆದುಕೊಳ್ಳೋ ನಿರ್ಧಾರಗಳು, ನಿಮ್ಮ ದಾರಿ, ನಿಮ್ಮ ಭವಿಷ್ಯ ಎಲ್ಲವೂ ಹೊಸ ರೂಪ ಪಡೆಯುತ್ತದೆ. ಆದ್ದರಿಂದ ಈ ವಿಡಿಯೋ ಕೊನೆಯವರೆಗೂ ನೋಡಿ. ಭಾಗ 1. ಕುಂಭರಾಶಿಯವರ ಸ್ವಭಾವ. ಕುಂಭರಾಶಿಯವರು ಯೋಚನೆ ಮಾಡುವ ವಿಧಾನವೇ ವಿಭಿನ್ನ. ಅವರು ಎಲ್ಲರಂತೆ ನಡೆದುಕೊಳ್ಳೋದಿಲ್ಲ. ಹೊಸ ಆಲೋಚನೆ, ಹೊಸ ಮಾರ್ಗ, ಹೊಸ ಪ್ರಯತ್ನ ಇವೆಲ್ಲ ಅವರಿಗೆ ಸಹಜ. ಅವರಲ್ಲಿ ಕಾಣುವ ಪ್ರಮುಖ ಗುಣಗಳು: ಸ್ನೇಹ ಮತ್ತು ನಂಬಿಕೆ ತುಂಬ ಗಟ್ಟಿಯಾಗಿರುತ್ತದೆ. ಯಾರಿಗಾದರೂ ಸಹಾಯ ಮಾಡಬೇಕು ಅನ್ನೋ ಮನಸ್ಸು. ಒಮ್ಮೆ ಗುರಿ ಇಟ್ಟರೆ ಅದನ್ನು ಸಾಧಿಸುವ ಹಠ. ತಮ್ಮದೇ ಆದ ವೈಶಿಷ್ಟ್ಯ. ಆದರೆ ಕೆಲವೊಮ್ಮೆ ಅವರು ತಮ್ಮ ಮನಸ್ಸಿನ ನೋವನ್ನು ಯಾರಿಗೂ ಹೇಳೋದಿಲ್ಲ. ಹೊರಗೆ ನಗು, ಒಳಗೆ ಚಿಂತನೆ ಇದೇ ಅವರ ಸ್ವಭಾವ. ಭಾಗ 2. ಗುಪ್ತ ಶಕ್ತಿ. ಕುಂಭರಾಶಿಯವರ ದೊಡ್ಡ ಶಕ್ತಿ ಹೊಸತನದ ಚಿಂತನೆ. ಅವರು ಸಮಸ್ಯೆಯನ್ನು ನೋಡುವುದಿಲ್ಲ, ಪರಿಹಾರ ಹುಡುಕ್ತಾರೆ. ಇದರಿಂದ ಅವರು ಯಾವ ಕೆಲಸಕ್ಕೂ ಹೊಸ ದಾರಿ ಕಂಡುಕೊಳ್ತಾರೆ. ಆದರೆ ಒಂದು ಸಣ್ಣ ದುರ್ಬಲತೆ ಇದೆ: ತಮ್ಮ ಸಾಮರ್ಥ್ಯವನ್ನ ತಾವೇ ಕಡಿಮೆ ಅಂದ್ಕೊಳ್ಳೋದು. ನನ್ನಿಂದ ಆಗುತ್ತದೆಯಾ ಅನ್ನೋ ಒಂದು ಪ್ರಶ್ನೆ ಅವರ ದೊಡ್ಡ ಅವಕಾಶಗಳನ್ನ ನಿಧಾನಗೊಳಿಸುತ್ತದೆ. ಯಾವ ಕ್ಷಣದಲ್ಲಿ ಅವರು ತಮ್ಮ ಮೇಲೆ ನಂಬಿಕೆ ಇಡ್ತಾರೋ ಅದೇ ಕ್ಷಣದಲ್ಲಿ ಅವರ ಜೀವನದ ದಿಕ್ಕೇ ಬದಲಾಗುತ್ತದೆ. ಭಾಗ 3. ಅವಕಾಶಗಳ ಕಾಲ. ಕುಂಭರಾಶಿಯವರಿಗೆ ಕೆಲವು ಸಮಯಗಳು ವಿಶೇಷವಾಗಿರುತ್ತವೆ. ಆ ಸಮಯದಲ್ಲಿ ಹೊಸ ಕೆಲಸದ ದಾರಿ ತೆರೆದುಕೊಳ್ಳುತ್ತದೆ, ಹಣದ ಬೆಳವಣಿಗೆಗೆ ಅವಕಾಶ ಸಿಗುತ್ತದೆ, ಕುಟುಂಬ ಮತ್ತು ಸ್ನೇಹ ಸಂಬಂಧಗಳಲ್ಲಿ ಒಗ್ಗಟ್ಟು ಹೆಚ್ಚುತ್ತದೆ. ಈ ಸಮಯದಲ್ಲಿ ಮುಖ್ಯವಾದದ್ದು ಧೈರ್ಯ. ಒಂದು ಸಣ್ಣ ಹೆಜ್ಜೆ ಇಟ್ಟರೂ ಅದು ದೊಡ್ಡ ಫಲಿತಾಂಶ ಕೊಡಬಹುದು. ಅವಕಾಶ ಬಂದಾಗ ಹಿಂಜರಿಯಬಾರದು. ಭಾಗ 4. ಪ್ರೇರಣೆಯ ಕಥೆ. ಒಬ್ಬ ಕುಂಭರಾಶಿಯ ವ್ಯಕ್ತಿ ಇದ್ದ. ಅವನಿಗೆ ಪ್ರತಿಭೆ ಇತ್ತು, ಆದರೆ ಆತ್ಮವಿಶ್ವಾಸ ಕಡಿಮೆ. ಒಂದು ದಿನ ಅವನಿಗೆ ಸಣ್ಣ ಅವಕಾಶ ಸಿಕ್ಕಿತು. ಮೊದಲು ನನ್ನಿಂದಾಗಲ್ಲ ಅಂದ. ಆಮೇಲೆ ಧೈರ್ಯ ಮಾಡಿ ಪ್ರಯತ್ನ ಮಾಡಿದ. ಆ ಒಂದು ಪ್ರಯತ್ನ ಅವನ ಜೀವನದ ದಿಕ್ಕು ಬದಲಿಸಿತು. ಹೊಸ ಜನಪರಿಚಯ, ಹೊಸ ದಾರಿ, ಹೊಸ ಯಶಸ್ಸು ಎಲ್ಲವೂ ಒಂದು ನಿರ್ಧಾರದಿಂದ ಬಂದವು. ಈ ಕಥೆಯ ನಮಗೆ ಹೇಳೋದೇನೆಂದರೆ, ಕುಂಭರಾಶಿಯವರ ಜೀವನದಲ್ಲಿ ಅವಕಾಶ ಯಾವಾಗಲೂ ಬರುತ್ತದೆ. ಅದನ್ನು ಹಿಡಿಯುವ ಧೈರ್ಯ ಇದ್ದರೆ ಸಾಕು. ಭಾವನಾತ್ಮಕ ಸಂದೇಶ. ಕುಂಭರಾಶಿಯವರೇ, ನೀವು ಸಾಮಾನ್ಯ ವ್ಯಕ್ತಿಗಳು ಅಲ್ಲ. ನಿಮ್ಮ ಯೋಚನೆ ಶಕ್ತಿ, ನಿಮ್ಮ ದಯೆ, ನಿಮ್ಮ ದೃಢತೆ ಇವೆಲ್ಲ ನಿಮ್ಮ ಬಲ. ನಿಮ್ಮ ಮೇಲೆ ನಂಬಿಕೆ ಇಡಿ. ಸಣ್ಣ ಹೆಜ್ಜೆಯೂ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ನಿಮ್ಮ ಜೀವನದಲ್ಲಿ ಬೆಳಕು, ಸಂತೋಷ ಮತ್ತು ಯಶಸ್ಸು ನಿಮ್ಮತ್ತ ಬರುತ್ತಿದೆ. ಧೈರ್ಯದಿಂದ ಮುಂದೆ ಸಾಗಿರಿ. ನಿಮ್ಮ ದಾರಿ ನಿಮಗೇ ತೆರೆದುಕೊಳ್ಳುತ್ತದೆ. ಭಾಗ 5. ಸ್ನೇಹ ಮತ್ತು ಸಂಬಂಧಗಳು. ಕುಂಭರಾಶಿಯವರು ಸ್ನೇಹಕ್ಕೆ ತುಂಬಾ ಮೌಲ್ಯ ಕೊಡುವವರು. ಒಮ್ಮೆ ಯಾರನ್ನಾದರೂ ತಮ್ಮ ಹೃದಯದಲ್ಲಿ ಜಾಗ ಕೊಟ್ಟರೆ ಅವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿರುತ್ತಾರೆ. ಆದರೆ ಕೆಲವೊಮ್ಮೆ ಅವರು ತಮ್ಮ ಭಾವನೆಗಳನ್ನು ಹೇಳುವುದಿಲ್ಲ. ಇದರಿಂದ ಸಣ್ಣ ತಪ್ಪರ್ಥಗಳು ಬರುತ್ತವೆ. ಆದ್ದರಿಂದ ಕುಂಭರಾಶಿಯವರು ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು: ಮನಸ್ಸಿನ ಮಾತು ಹೇಳಿದರೆ ಸಂಬಂಧ ಗಟ್ಟಿಯಾಗುತ್ತದೆ. ಕುಟುಂಬದಲ್ಲೂ ಇವರಿಗೆ ಗೌರವ ಹೆಚ್ಚಾಗಿರುತ್ತದೆ. ಅವರ ಸಲಹೆ ಕೇಳುವವರು ತುಂಬಾ ಜನ ಇರುತ್ತಾರೆ. ಭಾಗ 6. ಹಣ ಮತ್ತು ಉದ್ಯೋಗದಾರಿ. ಕುಂಭರಾಶಿಯವರು ದುಡಿಯೋ ಮನಸ್ಸುಳ್ಳವರು. ಅವರಿಗೆ ಹೊಸ ಕಲ್ಪನೆಗಳು ಹೆಚ್ಚು. ಹಣ ಸಂಪಾದನೆಗೆ ಒಂದೇ ದಾರಿಯಲ್ಲ, ಹಲವು ಮಾರ್ಗಗಳು ಕಾಣಿಸುತ್ತವೆ. ಹೊಸ ಕೆಲಸದ ಅವಕಾಶಗಳು, ಸ್ವಂತ ವ್ಯವಹಾರ ಯೋಚನೆ, ಸಣ್ಣ ಹೂಡಿಕೆಗಳಿಂದ ಬೆಳವಣಿಗೆ. ಆದರೆ ಒಂದು ಜಾಗ್ರತೆ ಮುಖ್ಯ: ಅವಸರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬಾರದು. ಸ್ವಲ್ಪ ಯೋಚನೆ, ಸ್ವಲ್ಪ ಯೋಜನೆ ಮಾಡಿದರೆ ಹಣದ ದಾರಿ ಇನ್ನಷ್ಟು ಬಲವಾಗುತ್ತದೆ. ಭಾಗ 7. ಸವಾಲುಗಳು ಮತ್ತು ಪಾಠಗಳು. ಪ್ರತಿ ರಾಶಿಯವರಿಗೂ ಸವಾಲುಗಳಿರುತ್ತವೆ. ಕುಂಭರಾಶಿಯವರಿಗೂ ಕೆಲವೊಮ್ಮೆ ವಿಳಂಬ, ನಿರಾಶೆ, ಗೊಂದಲ ಎದುರಾಗುತ್ತದೆ. ಆದರೆ ಇದೇ ಸಮಯ ಅವರಿಗೆ ದೊಡ್ಡ ಪಾಠ ಕಲಿಸುತ್ತದೆ. ಅವರು ಬಿದ್ದು ಮತ್ತೆ ಎದ್ದುಕೊಳ್ಳುವ ಶಕ್ತಿ ಹೊಂದಿದ್ದಾರೆ. ಒಂದು ವಿಫಲತೆ ಅವರ ಅಂತ್ಯ ಅಲ್ಲ, ಅದು ಮುಂದಿನ ಜಯಕ್ಕೆ ದಾರಿ. ಭಾಗ 8. ಆತ್ಮವಿಶ್ವಾಸದ ಶಕ್ತಿ. ಕುಂಭರಾಶಿಯವರ ದೊಡ್ಡ ಆಯುಧ ಆತ್ಮವಿಶ್ವಾಸ.
ತಮ್ಮ ಮೇಲೆ ನಂಬಿಕೆ ಇಟ್ಟರೆ ಯಾವ ದಾರಿಯೂ ಕಷ್ಟ ಅನ್ನಿಸೋದಿಲ್ಲ. ಪ್ರತಿದಿನ ಸಣ್ಣ ಗುರಿಯಿಟ್ಟು ಸಾಧಿಸಿದರೆ ಅವರ ಮನಸ್ಸು ಇನ್ನಷ್ಟು ಬಲವಾಗುತ್ತದೆ. ನನ್ನಿಂದ ಸಾಧ್ಯ ಅನ್ನೋ ಒಂದು ವಾಕ್ಯ ಅವರ ಜೀವನದಲ್ಲಿ ಅದ್ಭುತ ಬದಲಾವಣೆ ತರಬಹುದು. ಭಾಗ 9. ಜೀವನದಲ್ಲಿ ಸಂತೋಷ ಹೇಗೆ ಉಳಿಸಿಕೊಳ್ಳಬೇಕು? ಸಂತೋಷ ಹೊರಗಿಲ್ಲ, ಮನಸ್ಸಿನೊಳಗೇ ಇದೆ. ಕುಂಭರಾಶಿಯವರು ಕೆಲವೊಮ್ಮೆ ಹೆಚ್ಚು ಯೋಚಿಸಿ ತಲೆಕೆಡಿಸಿಕೊಳ್ಳುತ್ತಾರೆ. ಸ್ವಲ್ಪ ಸಮಯ ತಮ್ಮಿಗಾಗಿ ತೆಗೆದುಕೊಳ್ಳಬೇಕು. ಇಷ್ಟವಾದ ಕೆಲಸ ಮಾಡುವುದು, ಸ್ನೇಹಿತರ ಜೊತೆ ಮಾತನಾಡುವುದು, ಪ್ರಕೃತಿಯ ಜೊತೆ ಸಮಯ ಕಳೆಯುವುದು ಇವು ಮನಸ್ಸಿಗೆ ಶಾಂತಿ ಕೊಡುತ್ತವೆ. ಮನಸ್ಸು ಶಾಂತವಾಗಿದ್ದರೆ ನಿರ್ಧಾರಗಳು ಸರಿಯಾಗುತ್ತವೆ. ಭಾಗ 10. ಅಂತಿಮ ಸಂದೇಶ ಮತ್ತು ಪ್ರೇರಣೆ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಬೆಳಕಿದೆ, ದಾರಿಯಿದೆ, ಶಕ್ತಿಯಿದೆ. ನೀವು ಯೋಚಿಸಿದುದನ್ನು ಸಾಧಿಸುವ ಸಾಮರ್ಥ್ಯ ನಿಮ್ಮೊಳಗೆ ಇದೆ. ಅವಕಾಶ ಬಂದಾಗ ಹೆದರಬೇಡಿ. ನಿಮ್ಮ ಹೃದಯ ಹೇಳೋದನ್ನು ಕೇಳಿ ಮುಂದೆ ಸಾಗಿರಿ. ಒಂದು ಹೆಜ್ಜೆ ಇಂದು ಇಡಿ, ನಾಳೆ ಅದು ನಿಮ್ಮ ಯಶಸ್ಸಿನ ಕಥೆಯಾಗುತ್ತದೆ. ನೀವು ವಿಶೇಷರು, ನಿಮ್ಮ ದಾರಿ ವಿಶೇಷ, ನಿಮ್ಮ ಸಮಯ ಶುರುವಾಗುತ್ತದೆ. ಭಾಗ 11. ಗುರಿ ಮತ್ತು ಯೋಜನೆ. ಕುಂಭರಾಶಿಯವರೇ, ನಿಮ್ಮ ಮನಸ್ಸಿನಲ್ಲಿ ದೊಡ್ಡ ಕನಸುಗಳಿರುತ್ತವೆ. ಆದರೆ ಕನಸನ್ನು ನಿಜವಾಗಿಸಲು ಸ್ಪಷ್ಟ ಗುರಿ ಮತ್ತು ಸರಿಯಾದ ಯೋಜನೆ ಅಗತ್ಯ. ನೀವು ಏನು ಸಾಧಿಸಬೇಕು, ಯಾವ ಸಮಯಕ್ಕೆ ಸಾಧಿಸಬೇಕು ಎಂಬುದನ್ನು ಬರೆಯಿರಿ. ಪ್ರತಿದಿನ ಸಣ್ಣ ಹೆಜ್ಜೆ ಇಟ್ಟರೂ ಅದು ದೊಡ್ಡ ಯಶಸ್ಸಿನತ್ತ ಕರೆದೊಯ್ಯುತ್ತದೆ. ಯೋಜನೆ ಇದ್ದರೆ ಗೊಂದಲ ಕಡಿಮೆ, ಆತ್ಮವಿಶ್ವಾಸ ಹೆಚ್ಚು. ಭಾಗ 12. ಹೊಸ ಕಲಿಕೆಯ ಮಹತ್ವ. ನಿಮ್ಗೆ ಹೊಸ ವಿಷಯಗಳನ್ನ ಕಲಿಯುವ ಆಸಕ್ತಿ ಸಹಜ. ಇದೇ ನಿಮ್ಮ ಮುಂದಿನ ಬೆಳವಣಿಗೆಗೆ ಕಾರಣವಾಗುತ್ತದೆ. ಹೊಸ ಕೌಶಲ್ಯ, ಹೊಸ ಅನುಭವ, ಹೊಸ ಜನರ ಪರಿಚಯ ಇವೆಲ್ಲ ನಿಮ್ಮ ದಾರಿಯನ್ನ ವಿಶಾಲಗೊಳಿಸುತ್ತವೆ. ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಬೆಳವಣಿಗೆಗೆ ಹೂಡಿಕೆ ಮಾಡಿದರೆ ಭವಿಷ್ಯ ಗಟ್ಟಿಯಾಗುತ್ತದೆ. ಭಾಗ 13. ನಿರ್ಧಾರ ತೆಗೆದುಕೊಳ್ಳುವ ಸಮಯ. ಕುಂಭರಾಶಿಯವರು ಹೆಚ್ಚು ಯೋಚಿಸುವ ಸ್ವಭಾವ ಹೊಂದಿದ್ದಾರೆ. ಆದರೆ ಕೆಲವೊಮ್ಮೆ ಹೆಚ್ಚು ಯೋಚನೆ ಅವಕಾಶವನ್ನ ದೂರ ಮಾಡುತ್ತದೆ. ಸರಿಯಾದ ಸಮಯದಲ್ಲಿ ಧೈರ್ಯವಾಗಿ ನಿರ್ಧಾರ ತೆಗೆದುಕೊಳ್ಳಿ. ತಪ್ಪಾದರೂ ಅದೊಂದು ಪಾಠವಾಗುತ್ತದೆ. ಆದರೆ ಪ್ರಯತ್ನವೇ ಮಾಡದಿದ್ದರೆ ಯಶಸ್ಸು ಹೇಗೆ ಸಿಗುತ್ತದೆ? ಭಾಗ 14. ನಾಯಕತ್ವ ಮತ್ತು ಪ್ರಭಾವ. ನಿಮ್ಮೊಳಗೆ ಜನರನ್ನು ಪ್ರೇರೇಪಿಸುವ ಶಕ್ತಿಯಿದೆ. ನಿಮ್ಮ ಮಾತು ಮತ್ತು ನಿಮ್ಮ ದೃಷ್ಟಿಕೋನ ಇತರರಿಗೆ ದಾರಿ ತೋರಿಸಬಹುದು. ನೀವು ಮುಂದೆ ನಡೆದರೆ ಇತರರು ನಿಮ್ಮ ಹಿಂದೆ ಬರುತ್ತಾರೆ. ಈ ನಾಯಕತ್ವ ಗುಣವನ್ನು ಸರಿಯಾಗಿ ಬಳಸಿಕೊಂಡರೆ ಜೀವನದಲ್ಲಿ ದೊಡ್ಡ ಸ್ಥಾನ ಪಡೆಯಬಹುದು. ಭಾಗ 15. ಸಹನೆ ಮತ್ತು ನಿರಂತರತೆ. ಯಶಸ್ಸು ಒಂದೇ ದಿನದಲ್ಲಿ ಸಿಗೋದಿಲ್ಲ. ಕುಂಭರಾಶಿಯವರು ಸಹನೆ ಇಟ್ಟು ನಿರಂತರ ಪ್ರಯತ್ನ ಮಾಡಿದರೆ ಖಂಡಿತ ಫಲ ಸಿಗುತ್ತದೆ. ಮಧ್ಯದಲ್ಲಿ ಸಣ್ಣ ಅಡಚಣೆ ಬಂದರೂ ಹಿಂತಿರುಗಬೇಡಿ. ಸ್ಥಿರತೆ ನಿಮ್ಮ ಯಶಸ್ಸಿನ ಮೂಲ. ಭಾಗ 16. ಮನಸ್ಸಿನ ಸಮತೋಲನ. ಕೆಲವೊಮ್ಮೆ ನಿಮ್ಮ ಮನಸ್ಸು ಹೆಚ್ಚು ಯೋಚನೆಗಳಿಂದ ದಣಿಯಬಹುದು. ಸ್ವಲ್ಪ ವಿಶ್ರಾಂತಿ, ಸ್ವಲ್ಪ ಶಾಂತಿ, ಸ್ವಲ್ಪ ಸಮಯ ನಿಮ್ಮಿಗಾಗಿ ತೆಗೆದುಕೊಳ್ಳಿ. ಮನಸ್ಸು ಶಾಂತವಾಗಿದ್ದರೆ ನಿರ್ಧಾರಗಳು ಸ್ಪಷ್ಟವಾಗುತ್ತವೆ. ಸಮತೋಲನವೇ ನಿಮ್ಮ ಬಲ. ಭಾಗ 17. ಆತ್ಮವಿಶ್ವಾಸದ ಬೆಳಕು. ನನ್ನಿಂದ ಸಾಧ್ಯ ಎಂಬ ಒಂದು ವಾಕ್ಯ ನಿಮ್ಮ ಜೀವನ ಬದಲಾಯಿಸಬಹುದು. ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟಾಗ ಪರಿಸ್ಥಿತಿಗಳು ನಿಮ್ಮ ಪರವಾಗ್ತವೆ. ಆತ್ಮವಿಶ್ವಾಸ ಇದ್ರೆ ಸವಾಲುಗಳು ಸಣ್ಣವಾಗ್ತವೆ. ಭಾಗ 18. ಸಮಯದ ಸರಿಯಾದ ಬಳಕೆ. ಸಮಯವನ್ನು ಮೌಲ್ಯಮಾಪನ ಮಾಡಿ. ಪ್ರತಿ ದಿನವೂ ನಿಮ್ಮ ಭವಿಷ್ಯ ಕಟ್ಟುವ ಅವಕಾಶ. ವ್ಯರ್ಥವಾದ ಕ್ಷಣಗಳು ಹಿಂದಿರುಗುವುದಿಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸ ಮಾಡಿದರೆ ಫಲ ಬಹಳ ದೊಡ್ಡದಾಗಿರುತ್ತದೆ. ಭಾಗ 19. ಸಂತೋಷ ಮತ್ತು ಕೃತಜ್ಞತೆ. ನಿಮ್ಮ ಜೀವನದಲ್ಲಿ ಈಗಿರುವ ಸಣ್ಣ ಸಂತೋಷಗಳನ್ನು ಗುರುತಿಸಿ. ಕೃತಜ್ಞತೆಯ ಮನಸ್ಸು ಇನ್ನಷ್ಟು ಒಳ್ಳೆಯದನ್ನು ಆಕರ್ಷಿಸುತ್ತದೆ. ನೀವು ಸಂತೋಷದಿಂದ ಇದ್ರೆ ನಿಮ್ಮ ಸುತ್ತಲಿನವರಿಗೂ ಪ್ರೇರಣೆಯಾಗುತ್ತೀರಿ. ಭಾಗ 20. ಅಂತಿಮ ಸಂದೇಶ. ಕುಂಭರಾಶಿಯವರೇ, ನಿಮ್ಮೊಳಗಿನ ಗುಪ್ತಶಕ್ತಿ ಅಪಾರ. ನೀವು ಧೈರ್ಯವಾಗಿ ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತದೆ. ಅವಕಾಶಗಳು ನಿಮ್ಮತ್ತ ಬರುತ್ತಿವೆ. ನಿಮ್ಮ ಮೇಲೆ ನಂಬಿಕೆ ಇಡಿ. ಸಣ್ಣ ಹೆಜ್ಜೆ ಇಡಿ. ದೊಡ್ಡ ಯಶಸ್ಸು ನಿಮ್ಮನ್ನು ಎದುರು ನೋಡುತ್ತಿದೆ. ಕುಂಭರಾಶಿಯವರೇ, ಈ ವಿಡಿಯೋ ನಿಮ್ಮ ಹೃದಯಕ್ಕೆ ತಟ್ಟಿದರೆ, ಇಲ್ಲಿ ಹೇಳಿದ ಒಂದು ಮಾತಾದರೂ ನಿಮಗೆ ಶಕ್ತಿ ಕೊಟ್ಟಿದ್ರೆ ಒಂದು ಕ್ಷಣ ಯೋಚಿಸಿ.
ನಾವು ಪ್ರತಿದಿನ ಇಂತಹ ಉಪಯುಕ್ತ ರಾಶಿಫಲ, ಪ್ರೇರಣಾದಾಯಕ ಮಾತುಗಳು, ಜೀವನ ಬದಲಿಸುವ ಮಾಹಿತಿಗಳನ್ನು ನಿಮ್ಮಿಗಾಗಿ ತರುತ್ತಿದ್ದೇವೆ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೇರಣೆ. ನಿಮ್ಮ ಬೆಂಬಲ ಇದ್ದರೆ ಮಾತ್ರ ನಾವು ಇನ್ನಷ್ಟು ಉತ್ತಮ ವಿಷಯಗಳನ್ನು ನಿಮ್ಮ ಮುಂದೆ ತರಲು ಸಾಧ್ಯ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮುಂದಿನ ವಿಶೇಷ ವಿಡಿಯೋಗಳನ್ನು ಮೊದಲು ನೋಡಬಹುದು. ಈ ಚಾನೆಲ್ ಒಂದು ಕುಟುಂಬದಂತಿದೆ. ಇಲ್ಲಿ ನಾವು ಒಬ್ಬರನ್ನೊಬ್ಬರು ಪ್ರೇರೇಪಿಸುತ್ತೇವೆ, ಮುಂದೆ ಸಾಗಲು ಧೈರ್ಯ ಕೊಡುತ್ತೇವೆ. ನೀವು ಕೂಡ ಈ ಕುಟುಂಬದ ಭಾಗವಾಗಿರಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಗಂಟೆ ಗುರುತು ಒತ್ತಿ. ನಮ್ಮ ಮುಂದಿನ ವಿಡಿಯೋ ಮಿಸ್ ಮಾಡಬೇಡಿ. ನಿಮ್ಮ ಒಂದು ಕ್ಲಿಕ್ ನಿಮ್ಮ ಜೀವನದ ಮುಂದಿನ ಹೆಜ್ಜೆಗೆ ಸಹಾಯ ಮಾಡಬಹುದು. ಧನ್ಯವಾದಗಳು. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ.